ಇವತ್ತು ಮೈತ್ರಿ ನಾಯಕರ ಎರಡನೇ ದಿನದ ಬಿಡದಿಯ ಪಾದಯಾತ್ರೆ ಇದೆ. ಮತ್ತೆ ಹೆಜ್ಜೆಯನ್ನ ಹಾಕ್ತಾರೆ ನಾಯಕರು. ಇವತ್ತು ಇಂದು ಬಿಡದಿಯ ಟೌನ್ಶಿಪ್ಗೆ ವಿರುದ್ಧವಾಗಿ ಮೈತ್ರಿ ನಾಯಕರಿಂದ ಎರಡನೇ ದಿನದ ಪಾದಯಾತ್ರೆ ಇದೆ. ಕಾಲ್ನಡಿಗೆಗೆ ಚಾಲನೆಯನ್ನ ಕೊಡಲಿದ್ದಾರೆ ಮಾಜಿ ಪಿಎಂ. ಚಾಲನೆಯನ್ನ ಕೊಡ್ತಾರೆ ದೇವೇಗೌಡರು. ಇವತ್ತು 15 ಕಿಲೋಮೀಟರ್ ಸಾಗುತ್ತೆ ಮೈತ್ರಿಯ ಪಾದಯಾತ್ರೆ. 15 ಕಿಲೋಮೀಟರ್ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಪಾದಯಾತ್ರೆಯಲ್ಲಿ ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾರೆ. ಅವರೆಲ್ಲರ ಸಮ್ಮುಖದಲ್ಲೇ ಹೆಜ್ಜೆ ಹಾಕ್ತಾ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗುತ್ತಾ ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟಾಗಿ ಕಾಲ್ನಡಿಗೆಯಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. ನಿನ್ನೆ ಬಿಡದಿಯವರೆಗೂ ಬಂದಿದ್ರು. ಬೈಲಮಂಗಲದಲ್ಲಿ ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿಯವರು ನಿನ್ನೆ ಚಾಲನೆ ಕೊಟ್ಟಿದ್ರು. ಅಲ್ಲಿಂದ ಶುರುವಾಯಿತು ಅಬ್ಬರದ ಭಾಷಣ, ರೋಡ್ ಶೋ, ಕಾರ್ಯಕರ್ತರು ಎಲ್ಲ ಸೇರಿಕೊಂಡು. ಇವತ್ತು ಎರಡನೇ ದಿನ. ನಿನ್ನೆ ಕುಮಾರಸ್ವಾಮಿಯವರು ಮತ್ತು ಆರ್ ಅಶೋಕ್ ಅವರು ಚಾಲನೆ ಕೊಟ್ಟರೆ ಇವತ್ತು HDD ದೊಡ್ಡಗೌಡ್ರೆ ಫೀಲ್ಡ್ಗೆ ಇಳಿತಿದ್ದಾರೆ. ದೇವೇಗೌಡ್ರೆ ಇವತ್ತಿನ ಎರಡನೇ ದಿನದ ಪಾದಯಾತ್ರೆಗೆ ಒಂದು ಚಾಲನೆ ಕೊಡುವುದು. 15 ಕಿಲೋಮೀಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಅಧಿವೇಶನ ಇನ್ನೇನು ಹತ್ತಿರ ಬರ್ತಾ ಇದೆ. ಮಹತ್ವದ ಸಂದರ್ಭದಲ್ಲಿ ರೈತರ ಪರವಾಗಿ ನಾವಿದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನ ಕೊಡುವಂಥ ಹೆಜ್ಜೆ ಇದಾಗಿದೆ. ಆದರೆ ವಿಪರ್ಯಾಸ ಏನು ಕೇಳಿದ್ರೆ, ಜೋಡೆತ್ತುಗಳ ರೀತಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗುರುತಿಸ್ಕೊಳ್ತಿದೆ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾತ್ರ ಇದು ಸಾಂಕೇತಿಕವಾದಂಥ ಒಂದು ಹೋರಾಟ ಅನ್ನೋ ಲೆಕ್ಕದಲ್ಲಿ ಮಾತನಾಡ್ತಿದ್ದಾರೆ. ನಿಜಕ್ಕೂ ಆ ಪಾದಯಾತ್ರೆಯಲ್ಲಿ ಭಾಗಿಯಾಗುವಂಥ ಬಿಜೆಪಿ ಕಾರ್ಯಕರ್ತರಿದ್ದಾರಲ್ಲ, ಅವರು ನೋಡ್ತಿದ್ರೆ ಅಯ್ಯೋ ಅನ್ಸ್ಬಿಡುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.